ರಾಜೇಶ್ವರಿ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ವರಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮೈದ್ನನ್ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15ನೇ ತಾರೀಕು 8ನೇ ತಿಂಗಳು 15/8 ರಾತ್ರಿ 2014. 2014. ಸಮಯ ರಾತ್ರಿ 2:28 ಮೇಡಮ್. 2:28. ಏನ್ ಪ್ರಶ್ನೆ ಇತ್ತು ಮೇಡಮ್? ಅವನು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಓಕೆ. ರಾಜೇಶ್ವರಿ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಅಲ್ವಾ? ಹೌದು ಸರ್. ಅವನು ಮೊದಲು ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಸರ್. ಅವನು ಈಗ ಬಹಳ ಡೆಲ್ ಆಗಿದ್ದಾನೆ. ಮತ್ತೆ ನಾವು ಮನೇಲಿ ಹೇಳ್ಕೊಟ್ರೆ ಅವ್ನು ಆಕ್ಟಿವ್ ಇರ್ತಾನೆ. ಈಗ ಸ್ಕೂಲಿಗೆ ಹೋದ್ರೆ ಮತ್ತೆ ಅಲ್ಲೇನು ಪ್ರೆಸೆಂಟ್ ಮಾಡೋದೇ ಇಲ್ಲ ಅವನು. ಓಕೆ. ಮುಂದಿನ ಭವಿಷ್ಯ ಹೆಂಗೆ, ಅವನು ಎಜುಕೇಶನ್ ಬಗ್ಗೆನೇ ಕೇಳಬೇಕಿತ್ತು. ಇಲ್ಲ, ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ನೋಡಿ, ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಗುರು ಏನಾಗಿದೆ ಇಲ್ಲಿ ತುಂಬ ಬಲಿಷ್ಠನಾಗಿ, ದ್ವಿತೀಯದಲ್ಲಿ ಗುರು ಇದ್ದರೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೆ ಧನಿ ಕೋವಿದ ಅಂತ ಒಂದು ಮಾತಿದೆ. ತುಂಬ ಚೆನ್ನಾಗಿದೆ. ಹೀಗಾಗಿ ಗುರು, ಶುಕ್ರ, ರವಿ ಇರ್ತಕ್ಕಂಥ ತುಂಬ ಒಳ್ಳೆಯದು. ಅವರಿಗೆ ವಾತಾವರಣ ಸ್ವಲ್ಪ ಸರಿ ಮಾಡಿ, ಒಳ್ಳೆಯ ವಾತಾವರಣ ಕೊಡುವ ಪ್ರಯತ್ನ ಮಾಡಿದ್ರೆ ಅದರ ಬಲ ಅವರಿಗೆ ಬಂದುಬಿಡುತ್ತೆ. ಅದರಿಂದ ಮಾರ್ಗ ಸರಿ ಹೋಗುತ್ತೆ. ಯೋಚನೆ ಮಾಡೋದು ಬೇಡ, ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಸಮಸ್ಯೆ ಇದ್ದಾಗ ಏನಾದರೂ ಹೇಳಬೇಕು. ಇಲ್ಲಿ ಇರ್ತಕ್ಕಂಥದ್ದು ಒಂದು ಸಣ್ಣ ಸಮಸ್ಯೆ, ವಿದ್ಯಾಧಿಪತಿ ಜೊತೆಗೆ ಕೇತು ಇದ್ದಾನೆ. ಈ ಕಾರಣದಿಂದ ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಪ್ರತಿ ಮಂಗಳವಾರ ಗಣಪತಿಗೆ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನು ಪ್ರಸಾದವನ್ನು ಸ್ವಲ್ಪ ತಿನ್ನಿಸಿ. ಹೀಗೆ 21 ಮಂಗಳವಾರ ನಿರಂತರವಾಗಿ ತಪ್ಪಿಸ್ಬಾರ್ದು, ಮಧ್ಯದಲ್ಲಿ ಅದನ್ನು ಮಾಡಿ. ಇದು ಅವರಿಗೆ ತುಂಬ ಸಹಾಯವಾಗುತ್ತೆ. ನೀವು ಸಮಾಧಾನಗೊಳ್ತೀರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.